ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಮೊದಲನೇದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಬಟನ್ನ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವು ಅವಾಗ ವಾಚ್ ಮಾಡಿ. ಬಿಗಿನಿಂಗಿಂದ ಅಡುಗೆ ಕಲಿತಾ ಇರೋರು ಕೂಡ ತುಂಬ ಸಿಂಪಲಾಗಿ ಮಾಡ್ಕೋಬೋದು ಅಂತ ಮಟನ್ ರೆಸಿಪಿನ ಶೇರ್ ಮಾಡಿದ್ದೀನಿ. ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಈ ವಿಡಿಯೋನ ಕೊನೆ ತನಕ ನೋಡಿ. ಈ ವಿಡಿಯೋಸ್ ಏನಾದರೂ ಬೇಕಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳು, ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡಿಟ್ಕೊಳ್ಳಿ, ಆನ್ ಮಾಡಿಟ್ಕೊಳ್ಳಿ. ನನ್ನ ಹಾಕೋ ವೀಡಿಯೋಸ್ನ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವು ಫಸ್ಟಾಗಿ ನೋಡ್ಕೊಬೋದು. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ, 1 kg ಮಟನ್ ತಗೊಂಡಿದ್ದೀನಿ. ಇಲ್ಲಿ ಇದು ಕೊಬ್ಬು ಚರಬಿ ಅಂತಾರೆ. ಸೊ ಇದನ್ನ ಲಾಸ್ಟ್ ಹಾಕೋಬೇಕು. ಮೊದಲು ಇದನ್ನ ಕುಕ್ಕರಲ್ಲಿ ಕೂಗಿಸ್ಬಿಟ್ಟು ನಾವು ಎಣ್ಣೆ ಹಾಕೊಳ್ಬೋದು. ಕೊಬ್ಬು ಜಾಸ್ತಿ ಇರೋದ್ರಿಂದ ಎಣ್ಣೆ ಜಾಸ್ತಿ ಯೂಸ್ ಮಾಡೋದಿಲ್ಲ ನಾನು. ಆಮೇಲೆ ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಮಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1 kg ಮಟನ್ ತಗೊಂಡಿರೋದ್ರಿಂದ ನಾನು ಕುಕ್ಕರಲ್ಲಿ ಫಸ್ಟ್ ಕೂಗಿಸ್ಕೋಬೇಕು. ಚೆನ್ನಾಗಿ ಬೆಂದಷ್ಟು ಮಟನ್ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ಇವಾಗ ಜಸ್ಟ್ ನಾನು ಮಟನ್ ಮಾತ್ರ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೊಬ್ಬನ್ನ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಬೇಕು. ನೋಡಿ, ಅದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊತೀನಿ. ಅದ್ರ ಜೊತೆಗೇ ಈಗಲೇ ಉಪ್ಪನ್ನು ಸೇರಿಸ್ಕೊಬೇಕು. ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಉಪ್ಪು ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಬೇಕು. ಮಟನ್ ಸ್ಮೆಲ್ಲೆಲ್ಲ ಹೋಗುತ್ತೆ, ಹೊಲಸು ಸ್ಮೆಲ್ ಏನೂ ಇರೋದಿಲ್ಲ. ಚೆನ್ನಾಗಿ ಫ್ರೈ ಆಗಬೇಕಿದು. ಇದನ್ನು ನೀರು ಹಾಕ್ಕೊಳ್ದೇ ನಾವು ಕೂಗಿಸ್ಕೊಬೇಕು. ಫಸ್ಟು ಉಪ್ಪೆಲ್ಲ ಚೆನ್ನಾಗಿ ಹಿಡಿಬೇಕು ಮಟನ್ಗೆ, ಆಗಲೇ ಸಾಂಬಾರು ಟೇಸ್ಟಾಗಿ ಬರೋದು. ನೀರು ಹಾಕ್ಕೊಳಕ್ಕೆ ಹೋಗಬೇಡಿ, ಚೆನ್ನಾಗಿ ಉಪ್ಪಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೆಂದಾದ್ಮೇಲೆ ಮಸಾಲೆನ ಆ್ಯಡ್ ಮಾಡ್ಕೊಬೇಕು. ನೋಡ್ತಾ ಇರ್ಬೋದು ಮಟನ್ ಯಾವ ಥರ ನೀರು ಬಿಟ್ಕೊಂಡಿದೆ ಅಂತ. ಅದು ಇರೋ ನೀರಲ್ಲೇ ಇರೋ ಮಟನ್ನೇ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ಅದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಳಕ್ಕೆ ಹೋಗಬಾರ್ದು. ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ. ನಾನು ಸ್ವಲ್ಪನೂ ನೀರನ್ನ ಆ್ಯಡ್ ಮಾಡಿಲ್ಲ, ಆದ್ರೂ ಎಷ್ಟು ನೀರು ಬಿಟ್ಕೊಂಡಿದೆ. ಇವಾಗ ಕೂಗಿಸ್ಕೊಳ್ಳೋಕ್ಕೂ ಅಷ್ಟೇ ನಾನು ನೀರನ್ನ ಹಾಕೋದಿಲ್ಲ, ಹಂಗೆ ಕೂಗಿಸ್ಕೊತೀನಿ. ಇದನ್ನ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನ ಕೂಗಿಸ್ಕೋಬೇಕು. ಒಂದು 4-5 ವಿಸಿಲ್ ಹಾಕ್ಸ್ಕೊಳ್ಳಿ ನೀರು ಹಾಕೊಳ್ದಂಗೆ. ನಾನು ಲಿಡ್ ಕ್ಲೋಸ್ ಮಾಡಿ ಒಂದು 4-5 ವಿಶಿಲ್ ಹಾಕ್ಸ್ಕೊಂಡೆ. 5 ವಿಶಿಲ್ ಹೋಗ್ತಾ ಇರಲಿ, ಮಸಾಲೆ ರುಬ್ಬಿಬಿಡೋಣ ನಾವು ಆ ಸೈಡಲ್ಲಿ. ಈ ಕಡೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ, ಆ ಕಡೆ ಮಟನ್ ಕೂಗಕ್ಕೆ ಇಟ್ಬಿಟ್ಟು ಈ ಕಡೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನೆಲ್ಲ ಕುಯ್ದಿಟ್ಕೊಂಡಿದ್ದೀನಿ. ಮೊದಲು ಬೆಳ್ಳುಳ್ಳಿನ ಬಿಡಿಸ್ಕೊಂಡು 1-2 ಇಲ್ಕು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಬಾಣಲಿಗೆ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿ ಬರುತ್ತೆ ಸಾಂಬಾರು. ಅದಕ್ಕೆ ಮೊದಲು ಬಾಣಲಿಗೆ ಬೆಳ್ಳುಳ್ಳಿ ಮತ್ತು 2 ಈರುಳ್ಳಿನ ಹಾಕೊಬೇಕು. ನೋಡಿ, ಮೊದಲು ಬೆಳ್ಳುಳ್ಳಿನ ಬಿಡಿಸ್ಕೊತಾ ಇದ್ದೀನಿ ನಾನು. ಮಸಾಲೆನ ಎಣ್ಣೆಲಿ ಫ್ರೈ ಮಾಡ್ಕೊಂಡಷ್ಟು ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ. ಅದಕ್ಕೆ ನಾನು ಮೊದಲು ಎಣ್ಣೆಲಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಫಸ್ಟ್ ಟೈಮ್ ಅಡುಗೆ ಕಲಿತಾ ಇದ್ದವರು ಕೂಡ ಇದನ್ನು ಸಿಂಪಲ್ಲಾಗಿ ಮಾಡ್ಕೊಬೋದು. ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ. ಅದಕ್ಕೆ ನಂತರ 2 ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ನಂತರ ಚಕ್ಕೆ, ಲವಂಗ, 1 ಇಂಚು ಲವಂಗ, 1-2-3 ಚಕ್ಕೆ ಎಲ್ಲನೂ ಆ್ಯಡ್ ಮಾಡ್ಕೊಬೇಕು. ಸ್ವಲ್ಪ ಮೆಣಸನ್ನು ಸೇರ್ಕೊತಾ ಇದ್ದೀನಿ. 1 ಇಂಚು ಚಕ್ಕೆ ಹಾಕ್ಕೊತಾ ಇದ್ದೀನಿ. 1-2 ಮೆಣಸುಕಾಳನ್ನು ಸೇರಿಸ್ಕೊಬೇಕು ಅದ್ರ ಜೊತೆಲಿ. ನಂತರ ಇವಾಗ ಕಡಲೆನೂ ಸೇರಿಸ್ಕೊತಾ ಇದ್ದೀನಿ. ಎಷ್ಟು ನಾನು 1 kg ಅಳತೆ ಮಾಡ್ತಾ ಇರೋದು, ಸೊ ನೀವು ವೇರಿಯೇಷನ್ ನೋಡ್ಕೊಂಡು ಮಾಡ್ಕೊಬೋದು. 1 ಹಿಡಿಯಷ್ಟು ಕಡಲೆ ಹಾಕಿದ್ದೀನಿ. ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು 1 ಇಂಚು ಶುಂಠಿನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು.
ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಇದಕ್ಕೆ ಫ್ರೈ ಮಾಡ್ಕೊಳ್ಳೋಕೆ. ಇದು ಚೆನ್ನಾಗಿ ಫ್ರೈ ಆಗಿಸ್ಬೇಕು. ನಾವು ಫ್ರೈ ಮಾಡ್ಕೊಂಡಷ್ಟು ಒಳ್ಳೇದು, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನೀವೇನಾದ್ರು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಅಂದ್ರೂ ಕೂಡ ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ ಇದು ರುಚಿ. ಸೊ ಇಷ್ಟೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೋದು. ಸೊ ನೀವು ಇದಕ್ಕೆ ಗೋಡಂಬಿ ಕೂಡ ಆ್ಯಡ್ ಮಾಡ್ಕೊಬೋದು. ಗೋಡಂಬಿ, ಗಸಗಸೆ ಯಾವುದಾದ್ರೂ ಆ್ಯಡ್ ಮಾಡ್ಕೊಬೋದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಬೋದು. ಇದು ಚೆನ್ನಾಗಿ ಫ್ರೈ ಆಗಿದೆ. ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ, ಯಾಕಂದ್ರೆ ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು. ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಇದಕ್ಕೆ ಲಾಸ್ಟಲ್ಲಿ ನೀಟಾಗಿ ತೊಳೆದಿಟ್ಕೊಂಡಿರೋ ಕೊತ್ತಂಬರಿ ಮತ್ತು ಪುದೀನಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪುದೀನ ಅದನ್ನ ಆ್ಯಡ್ ಮಾಡ್ಕೊಂಡು ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಕೂಲ್ ಆಗಬೇಕು. ನೀಟಾಗಿ ಕೂಲ್ ಆಗೋ ತನಕ ಇಟ್ಕೊಂಡು ಇದನ್ನ ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಸೊ ಇದು ಮೊದಲು ಕೂಲ್ ಆಗಲಿ ಬನ್ನಿ. ಮಸಾಲೆ ರುಬ್ಕೊಂಡ್ಬಿಡೋಣ. ಒಂದು ಮಿಕ್ಸಿ ಜಾರ್ಗೆ ಒಂದು ಕಾಯಿ, ಮಸಾಲೆ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಧನಿಯಾ ಪುಡಿ. ನಾವು ಇದಕ್ಕೆ ಮೆಣಸಿನ್ಕಾಯಿ ಹಾಕಿ ರುಬ್ಬಿಸ್ಕೊಂಡಿದ್ದೀವಿ. ನೀವು ಮೆಣಸಿನ್ಕಾಯಿ ಬರೀ ಧನಿಯಾ ಹಾಕ್ತಾ ಇದ್ದೀರಿ ಅಂದರೆ ಅದರ ಫ್ರೈ ಮಾಡೋ ಜೊತೆಗೆ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೋಬೋದು ಖಾರ ತಕ್ಕನಾಗೆ. ನಾವು ಇದಕ್ಕೆ ಹಾಕಿರೋದ್ರಿಂದ ನಾನು ಮೆಣಸಿನ್ಕಾಯಿ ಹಾಕಕ್ಕೆ ಹೋಗಿಲ್ಲ. ನೋಡಿ, 4 ಸ್ಪೂನ್ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕೂಲಾಗಿದೆ. ಇದನ್ನು ಹಾಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ನೈಸಾಗಿ ಗ್ರೈಂಡ್ ಮಾಡ್ಕೋಬೋದು. ನೀಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಕುಕ್ಕರ್ ವಿಸಿಲ್ ಹೋಗಿದೆ, ಅದು ಯಾವ ಥರ ಬೆಂದಿದೆ ಅಂತ ನೋಡೋಣ. ನೋಡ್ತಾ ಇರ್ಬೋದು ಯಾವ ಥರ ಬೆಂದಿದೆ ಅಂತ. ನಾನು ಸ್ವಲ್ಪನೂ ನೀರು ಹಾಕಿಲ್ಲ, ಹಾಗೆ ಬೇಯಿಸ್ಕೊಂಡಿದೆ. ನೋಡಿ, ಅದೇ ನೀರು ಇನ್ನೂ ಬಿಟ್ಕೊಂಡಿದೆ. ಚೆನ್ನಾಗಿ ಬೆಂದಿದೆ. ಇದು ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ಆನ್ ಮಾಡ್ಕೊಂಡು ಮಸಾಲೆ ಹಾಕ್ತಾ ಇದ್ದೀನಿ. ನೀರು ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಉಪ್ಪು ಎಲ್ಲ ಇವಾಗ ನೋಡ್ಕೊಬೇಕು. ಮೊದಲು ಸ್ವಲ್ಪ ಉಪ್ಪು ಹಾಕಿದ್ವಿ ಅಲ್ವಾ, ಸೊ ಇವಾಗೆಲ್ಲ ನೋಡ್ಕೊಬೇಕು. ಈ ಕನ್ಸಿಸ್ಟೆನ್ಸಿ ಮಾಡ್ಕೊತಾ ಇದ್ದೀನಿ ಅಂತ ಅಂದರು. ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀವು ಅಡ್ಜಸ್ಟ್ ಮಾಡ್ಕೊಬೋದು. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ನಾನು ಆಗಲೇ ಸ್ವಲ್ಪ ಹಾಕಿದೆ ಉಪ್ಪು. ಮಟನ್ ಬೇಯೋದಕ್ಕೆ ಮಾತ್ರ ಹಾಕಿದೆ. ಸೊ ಇವಾಗ ಸಾಂಬಾರು ಸೇರಿಸಿ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಆಗ ತೆಗೆದು ಇದೆಲ್ಲ ಫ್ಯಾಟು ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ 2 ವಿಜಿಲ್ ಹಾಕ್ಸ್ಕೊಬೇಕು. ಮಸಾಲೆ ಬೇಯಬೇಕು ಅದಕ್ಕೆ. 2 ವಿಜಿಲ್ ಹಾಕ್ಸ್ಕೊಂಡ್ರೆ ಮಟನ್ ಸಾಂಬಾರು ರೆಡಿಯಾಗಿ ಹೋಗುತ್ತೆ. ನಾನು ಮತ್ತೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಜಿಲ್ ಹಾಕ್ಸ್ಕೊಂತ ಇದ್ದೀನಿ. ಸಾಂಬಾರು ರೆಡಿಯಾಗಿದೆ. 2 ವಿಜಿಲ್ ಇದೆ. ವಿಜಿಲ್ ಕೂಡ ಹೋಗಿದೆ. ಮಟನ್ ಕೂಡ ಚೆನ್ನಾಗಿ ಬೆಂದೋಗಿದೆ. ಇದನ್ನ ಒಂದು 2 ನಿಮಿಷ ಆನ್ ಮಾಡ್ಕೊಳ್ಳೋಣ. ಹೇಗಪ್ಪ ಅಂತ ಅಂದರೆ, ಹಳ್ಳಿಗಳ ಕಡೆ ಚಾಕು ಹಚ್ತಾರೆ, ಏಕೆ ಅಂತ ಗೊತ್ತಿಲ್ಲ, ಪುದೀನ ಸಾಂಬಾರ್ಗೆ ಹಾಕಬೇಕು ಅಂತ ಅಂತಾರೆ. ಸೊ ಅದಕ್ಕೆ ನಾನು ಹಾಕ್ತಾ ಇದ್ದೀನಿ. ಏನಕ್ಕೆ ರೀಸನ್ನು ಅಂತ ಗೊತ್ತಿಲ್ಲ. ನಿಮ್ಗೇನಿದ್ರು ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ, ನನಗೆ ತಿಳ್ಕೊತೀನಿ. ಸಾಂಬಾರು ಆಗಿದೆ, ಬಟ್ ಇದು ನಜ್ಜಕ್ಕೋಸ್ಕರ ಅಷ್ಟೇ ಒಂದು 2 ಮಿನಿಟ್ಸ್ ಅಷ್ಟೇ. ಮುದ್ದೆ ಜೊತೆ ತಿಂತಾ ಇದ್ರೆ ಮಸ್ತಾಗಿರುತ್ತೆ ಸಾಂಬಾರು. ಚೆನ್ನಾಗಿ ಕಾಯಬೇಕು ಕಬ್ಬನ್ನ, ಆಮೇಲೆ ಹಚ್ಚಬೇಕು. ಮೊದಲೆಲ್ಲ ಚೂರಿ ಹಾಕ್ತಾ ಇದ್ರು, ಇವಾಗೆಲ್ಲ ಅಪ್ಡೇಟ್ ಆಗಿರೋದ್ರಿಂದ ನಾವು ಚಾಕು ಹಾಕ್ತಾ ಇದ್ದೀವಿ.
ಮುದ್ದೆನೂ ರೆಡಿ ಮಾಡ್ತೀನಿ. ಮುದ್ದೆ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಊಟಕ್ಕೆ ಮುದ್ದೆ ಮಾಡ್ತೀನಿ. ಕಾಯ್ದಿದೆ. ಸಾಂಬಾರ್ ರೆಡಿ ಆಯಿತು. ಸೊ ಅಷ್ಟೇ, ಇದನ್ನ ಮತ್ತೆ ಆಫ್ ಮಾಡ್ಕೊಬಿಟ್ರೆ ಸಾಕು. ಮುದ್ದೆ ರೆಡಿ ಆದಮೇಲೆ ತಿನ್ನೋಣ. ಸಾಂಬಾರು ರೆಡಿ ಆಯಿತು, ಮುದ್ದೆನೂ ರೆಡಿ ಆಗಿದೆ. ಇವಾಗ ಊಟ ಮಾಡೋಣ ಅಂತ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಸಾಂಬಾರು ಎಷ್ಟು ಟೇಸ್ಟಾಗಿ ಬಂದಿತ್ತು ಅಂತ. ಅಂದರೆ ನೀವು ಮಸ್ಟ್ ಆ್ಯಂಡ್ ಶುಡ್ ಆಗಿ ಟ್ರೈ ಮಾಡಲೇಬೇಕು, ಅಷ್ಟು ಚೆನ್ನಾಗಿದೆ ರೆಸಿಪಿ. ಇದೇ ಥರ ನಿಮ್ಗೆ ಏನಾದರೂ ರೆಸಿಪೀಸ್ ಬೇಕಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಬಟನ್ನ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮೊದಲು ಬರುತ್ತೆ, ನೀವು ವಾಚ್ ಮಾಡ್ಕೊಬೋದು ಈಸಿಯಾಗಿ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಶೇರ್ ಮಾಡ್ತಾ ಇರ್ತೀನಿ. ಡೈಲಿ ಲಾಗು, ಲೈಫ್ ಸ್ಟೈಲು, ಮೀಶೋ ಹಾಲು ಎಲ್ಲ ಮಾಡ್ತೀನಿ. ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಅಡುಗೆ ಎಲ್ಲ ಆಗಿತ್ತು, ಸೊ ನಮ್ಮ ಮನೆಯವ್ರಿಗೂ ಹಾಕೊಟ್ಬಿಟ್ಟು ನಾವು ಊಟನ ಮುಗಿಸ್ಕೊಂಡ್ವಿ. ಥ್ಯಾಂಕ್ ಯು. ಬಾಯ್ ಬಾಯ್.